ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಣ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಸೇರಿದಂತೆ 20ಕ್ಕೂ ಹೆಚ್ಚು ಕನ್ನಡಪರ ಸಂಘಟನೆಗಳು ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬೆಂಬಲಿಸುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷ ಕೃಷ್ಣೇಗೌಡ ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಡು, ನುಡಿ, ಜಲ, ಭಾಷೆಗಾಗಿ ಹೋರಾಟ ಮಾಡುತ್ತಿದ್ದ ನಮ್ಮ ಸಂಘಟನೆಗಳು ಯಾವುದೇ ಪಕ್ಷದ ಪರವಾಗಿ ಬೆಂಬಲ ವ್ಯಕ್ತಪಡಿಸದೆ ಬಡವ, ಬಲ್ಲಿಗ, ಭೇದ ಭಾವ ಇಲ್ಲದ ಡಾಕ್ಟರ್ ಮಂಜುನಾಥ್ ಅವರಿಗೆ ಬಹುಮತಗಳಿಂದ ಗೆಲ್ಲಿಸಲು ಕರೆ ನೀಡಲಾಗಿದೆ ಎಂದರು. ನಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಮಗೆಲ್ಲ ಕೂಡ ಲೋಕಸಭಾ ಚುನಾವಣೆ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಂಥ ಉದ್ದೇಶ ನಮ್ಮ ಒಕ್ಕೂಟ ನೀಲೇಶ್ ಗೌಡ್ರು ಇರ್ಬೋದು, ನಮ್ಮ JDS ವಕ್ತಾರರಾದಂಥ ಕನ್ನಡಪರ ಸಂಘಟನೆಕಾರರಾದಂಥ ನರಸಿಂಹಮೂರ್ತಿಯವರು, ನಮ್ಮ ಲೋಕೇಶ್ ಗೌಡರು, ನಮ್ಮ ಶಿವಗೌಡರು, ನಮ್ಮ ರಾಜ್ಯ ಉಸ್ತುವಾರಿಗಳು ಮತ್ತು ನಮ್ಮ ಪದಾಧಿಕಾರಿಗಳು ಮತ್ತು 20 ಸಂಘಟನೆಗಳ ನಾಯಕರುಗಳು. ಉದ್ದೇಶ ಇಷ್ಟೇ. ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಯಾವಾಗಲೂ ಕೂಡ ನಾವು ಯಾರಿಗೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಿರಲಿಲ್ಲ. ನಾವು ನಾಡು, ನುಡಿ, ನೆಲ, ಜಲಗಳಿಗೆ ಅಷ್ಟೇ ಸೀಮಿತ ಆಗಿದ್ವಿ. ಆದರೆ ಇವತ್ತು ಪ್ರಸ್ತುತ ಸಂದರ್ಭದಲ್ಲಿ ಪ್ರಬುದ್ಧ ನಾಯಕರು ನಮ್ಮ ರಾಮನಗರ ಜಿಲ್ಲೆಗೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಮತ್ತು ವೈದ್ಯಕೀಯ ರಂಗದಲ್ಲಿ ಅವರದೇ ಆದಂಥ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ. ಯಾವುದೇ ಜಾತಿ ಧರ್ಮ ನೋಡದೇನೆ ಎಲ್ರಿಗೂ ಕೂಡ ಚಿಕಿತ್ಸೆ ಕೊಡುವಂಥದ್ದು ಮತ್ತು ಅವ್ರನ್ನ ಬದುಕಿಸುವಂಥದ್ದು, ಮನುಷ್ಯನ ಬದುಕಿಸುವಂಥ ಒಂದು ಮಹತ್ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಮಾನ್ಯ ಡಾಕ್ಟರ್ ಮಂಜುನಾಥ್ರವರು. ಅವರನ್ನು ನಾವು ಗೆಲ್ಲಿಸ್ಕೊಳ್ದೆ ಹೋದರೆ ನಮ್ಮಂಥ ಮೂರ್ಖರು ಇಲ್ಲ ಅಂತಕ್ಕಂಥ ವಿಚಾರವನ್ನು ಪಕ್ಕದ ಜಿಲ್ಲೆಗಳವರು ಮತ್ತು ಹೊರ ರಾಜ್ಯದವರು ಮತ್ತು ವಿದೇಶದಲ್ಲಿ ಕೂಡ ಚರ್ಚೆಗೆ ಕಾರಣ ಆಗ್ತದೆ ರಾಮನಗರ ಜಿಲ್ಲೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಅವರ ಸೇವೆ ಅಪಾರ. ನಮ್ಮ ಸಂಘಟನೆಯಲ್ಲಿ ನಾವು ಕರೆ ಮಾಡಿದಾಗ ನಮ್ಮ ಸಂಘಟಕರು ಯಾರೇ ಕರೆ ಮಾಡಿದ್ರು ಕೂಡ ನಮ್ಮ ವಿಶೇಷವಾಗಿ ಸ್ವಾಭಿಮಾನಿ ಬಣದಲ್ಲಿ ಸುಮಾರು 20-25 ಜನರಿಗೆ ಚಿಕಿತ್ಸೆ ಕೊಡ್ತಿರ್ತಕ್ಕಂಥದ್ದು, ಅವರ ಜೀವ ಉಳಿಸಿರ್ತಕ್ಕಂಥದ್ದು ಉದಾಹರಣೆಗಳಿದ್ದಾವೆ. ಹಾಗಾಗಿ ಇವತ್ತು ಪಕ್ಷಾತೀತವಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಇವತ್ತು ಪಕ್ಷ ನೋಡಿಬಿಡಿ, ದಯಮಾಡಿ ವ್ಯಕ್ತಿ ನೋಡಿ. ಇವತ್ತು ನಮಗೊಂದು ಒಳ್ಳೆಯ ಅವಕಾಶ ಬಂದಿದೆ. ಯಾಕೆಂದರೆ ಇಂಥ ವ್ಯಕ್ತಿಗಳು ಸಿಕ್ಕೋದು ಅಪರೂಪ. ಹಾಗಾಗಿ ನಾವು ಮಂಜುನಾಥ್ ಅಂತವ್ರನ್ನ ನಾವು ಆಯ್ಕೆ ಮಾಡಿಕೊಂಡು ಇನ್ನೊಂದಷ್ಟು ವೈದ್ಯಕೀಯ ಸೇವೆಯನ್ನು ನಾಡಿಗೆಲ್ಲ ಇಡೀ ದೇಶಕ್ಕೆ ಹಂಚುವಂಥ ಒಂದು ಸೇವೆ ಅವ್ರಿಗೆ ಅವಕಾಶ ಮಾಡಿಕೊಡೋಕ್ಕೆ ನಾವೆಲ್ಲರೂ ಕೂಡ ಕಾರಣಭೂತರಾಗಬೇಕಾಗ್ತದೆ. ಹಂಗಾಗಿ ನಾವು ಮನವಿ ಮಾಡೋದಿಷ್ಟೇ, ಸಂಘಟಕರು ಇಡೀ ಜಿಲ್ಲೆ ಜನರು ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡಿ ಮುಂದೆ ಈ ರಾಜ್ಯವನ್ನು, ಈ ದೇಶವನ್ನು ಆರೋಗ್ಯಕರವಾಗಿ ಇಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಅವಕಾಶ ನಿಮಗೆ ಸಿಕ್ಕಿದೆ. ದಯಮಾಡಿ ಕಳ್ಕೊಳ್ಬೇಡಿ. ಇಂಥ ವ್ಯಕ್ತಿಗಳು ಬಂದಾಗ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವರಿಗೆ ಮತ ಕೊಟ್ಟು ಅವ್ರನ್ನ ಸಾಕಷ್ಟು ಅಂತರದಲ್ಲಿ ಗೆಲ್ಲಿಸ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಅಂದರೆ ಇಂಥ ಅವಕಾಶಗಳು ಯಾವಾಗಲೂ ಕೂಡ ಸಿಕ್ಕಲ್ಲ. ದಯಮಾಡಿ ನಮ್ಮ ಜಿಲ್ಲೆಯ ಜನರಲ್ಲಿ ಮನವಿ ಇಷ್ಟೇ, ಮಂಜುನಾಥ್ ಅವರಿಗೆ ಮತ ನೀಡಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಆಗಿರ್ತದೆ. 25 ಕನ್ನಡ ಪರ ಸಂಘಟನೆಗಳು ಇವತ್ತು ಇಲ್ಲಿ CN ಮಂಜುನಾಥ್ ಸಾಹೇಬ್ರ ಪರವಾಗಿ ನಾವು ಮತ ಕೇಳ್ಕೊಳ್ಳೋಕ್ಕೆ ಮತ್ತು ರಾಮನಗರ ಜಿಲ್ಲೆಯ ಜನನ ಕೇಳ್ಕೊಳ್ಳೋಕ್ಕೆ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ. ಉತ್ತಮ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕು ಅಂತ ಇಡೀ ರಾಜ್ಯದ ಜನ, ಇಡೀ ದೇಶದ ಜನ ಅಪೇಕ್ಷೆ ಪಡ್ತಾರೆ. ಇವತ್ತು ಡಾಕ್ಟರ್ CN ಮಂಜುನಾಥ್ ಅವರು ಉತ್ತಮ ವ್ಯಕ್ತಿಗಳಲ್ಲಿ ಯಾರಾದರೂ ಎಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ ಅಂತ ನೋಡಿದಾಗ ನಮಗೆ ಸಾಂಗ್ಲಿಯನವರಾಗಿರ್ಬೋದು, ವೆಂಕಟಾಚಲ ಅವರಾಗಿರ್ಬೋದು, ಮತ್ತು ಹೆಗ್ಡೆ ಅವರಾಗಿರ್ಬೋದು, ಆ ಸಾಲಿಗೆ ಬರೋಂಥವ್ರು ಡಾಕ್ಟರ್ CN ಮಂಜುನಾಥ್ ಅವರು ಮತ್ತು ಸುಧಾಮೂರ್ತಿ ಅವರು. ಇಂಥ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ, ನಿಜವಾಗ್ಲೂ ನಮ್ಮ ಪುಣ್ಯ. ಎಷ್ಟೋ ಜನ ತಾಯಂದಿರ, ಅಕ್ಕ ತಂಗಿಯರ ತಾಳಿಗೆ ನಾವು ಉಳಿಸಿದ್ದಾರೆ. ಇವತ್ತು 8 ಲಕ್ಷ ಜನಕ್ಕೆ ಆಪ್ರೇಷನ್ ಮಾಡಿ ಅವರ ಮನೆಯ ಇವ್ರನ್ನ ಉಳಿಸ್ತಿದ್ದಾರೆ, ಮೇಟಿಗಳನ್ನ. ದಯಮಾಡಿ ಇಂಥ ಸಂದರ್ಭದಲ್ಲಿ ರಾಜ್ಯದ ಜನ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭೆಯನ್ನು ನೋಡ್ತಾ ಇದ್ದಾರೆ. ಇಲ್ಲಿ ಉತ್ತಮ ಜನ ಇದ್ದಾರೆ, ರಾಮನಗರದಲ್ಲಿ ಪ್ರಜ್ಞಾವಂತರಿದ್ದಾರೆ. ಹಾಗಾಗಿ ಪ್ರಜ್ಞಾವಂತರು ಉತ್ತಮ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ದಯಮಾಡಿ ರಾಮನಗರದ ಜನಕ್ಕೆ ಕೈ ಮುಗಿದು ಕೇಳ್ಕೊತೀನಿ, ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡೋ ಮುಖಾಂತರ ರಾಮನಗರದ ಜಿಲ್ಲೆಯ ಜನರ ಮಾನ ಕಾಪಾಡಬೇಕು ಅಂತ ಅಂದ್ಬಿಟ್ಟು ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಏನಿವತ್ತು ಒಂದು 20-25 ಕನ್ನಡಪರ ಸಂಘಟನೆಗಳು ಒಂದು ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿರ್ತಕ್ಕಂಥ BJP ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬೆಂಬಲಿಸಬೇಕು.
ಏನಕ್ಕೆ ಬೆಂಬಲಿಸಬೇಕು ಅಂತ ಹೇಳಿದ್ರೆ, ಇವತ್ತು ಜಯದೇವ ಹಾಸ್ಪಿಟ್ಲಲ್ಲಿ ಹೋದಂಥ ಸಂದರ್ಭದಲ್ಲಿ 200 ಬೆಡ್ ಇದ್ದಂಥ ಆಸ್ಪತ್ರೆನ ಇವತ್ತು 2000 ಬೆಡ್ ತಗೊಂಡೋಗಿದ್ದಾರೆ. ಅಂದರೆ ಅವ್ರ ಕೈಲಿ ಏನೂ ಅಧಿಕಾರ ಇರಲಿಲ್ಲ, ಆ ಪವರ್ ಇರಲಿಲ್ಲ. ಆ ಪವರು ಅಧಿಕಾರ ಇಲ್ಲದೇ ಆ ಹಾಸ್ಪಿಟ್ಲ್ ಅಷ್ಟು ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅಂತ ಹೇಳಿದ್ರೆ, ಇನ್ನು ನಾವು ಏನಾರು ಅವ್ರಿಗೆ ಓಟ್ ಹಾಕಿ ಅವ್ರಿಗೆ ಅಧಿಕಾರವನ್ನು ಕೈ ಕೊಟ್ಟರೆ ಇಡೀ ರಾಜ್ಯ, ಇಡೀ ದೇಶ ಆ ಶಿಕ್ಷಣ, ಅದೇನು ಆರೋಗ್ಯ ಕ್ಷೇತ್ರ ಇದೆ, ಆರೋಗ್ಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಕಾಣುತ್ತೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಇಡೀ ರಾಮನಗರ ಜಿಲ್ಲೆ ಜನತೆ ಇವತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ನಿಮ್ಮನ್ನು ಕೇಳ್ಕೊಳ್ಳೋದೇನೆಂದರೆ, ಮಂಜುನಾಥ್ರನ್ನ ಗೆಲ್ಸ್ಕೊಳ್ಳಿ. ಏಕೆಂದರೆ ಬೇರೆ ಯಾವುದಾದ್ರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಮೊದಲು ಹಣ ಆಮೇಲೆ ಚಿಕಿತ್ಸೆ ಅಂತಾರೆ. ಆದರೆ ಮೊದಲು ಚಿಕಿತ್ಸೆ ಆಮೇಲೆ ಹಣ ಅನ್ನೋದು ತೋರಿಸ್ಕೊಟ್ಟು ಅಂತಾರೆ ಅವರು. ಏಕೆಂದರೆ ಬಡವರು ಕಟ್ಟಿರುವಂಥ ಫೀಸನ್ನು ವಾಪಸ್ ಕೊಟ್ಟು ಕಳಿಸಿದ್ದಾರೆ. ತಾಲೀಮಾರು ಬಂದೆ, ಹಸುವನ್ನು ಮಾರ್ಬಿಟ್ಟು ಆಟ ಆಪ್ರೇಷನ್ ಮಾಡಿಸ್ಕೊಂಡ್ಬಂದೆ ಅಂತ. ಅಂಥ ಒಂದು ವಾತಾವರಣ ಇಡೀ ರಾಜ್ಯದಲ್ಲಿ ಸೃಷ್ಟಿಯಾಗಬೇಕು. ಅಂಥ ₹1 ದುಡ್ಡು ಕೊಡದೆ ನಾವು ಚಿಕಿತ್ಸೆಯನ್ನು ಪಡೆಯುವಂಥ ವಾತಾವರಣ ಆಗಬೇಕು ಅಂತ ಹೇಳಿದ್ರೆ ಮಂಜುನಾಥ್ ಅವ್ರನ್ನ ಗೆಲ್ಲಿಸಿ ಕೇಂದ್ರಕ್ಕೆ ಕಳಿಸ್ಬೇಕು, ಕೇಂದ್ರದಲ್ಲಿ ಅವ್ರನ್ನ ಸಚಿವರನ್ನು ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಕನ್ನಡ ನಾಡಿನ ಜನತೆಯ ಒತ್ತಾಯ ಮತ್ತು ಕನ್ನಡ ಪರ ಹೋರಾಟಗಾರ ಒತ್ತಾಯ. ಹಾಗಾಗಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಯಾವತ್ತೂ ಯಾಕೆ ಪಕ್ಷದ ಪರವಾಗೂ ನಾವು ಯಾವ ಚುನಾವಣೆಯಲ್ಲೂ ಕನ್ನಡ ಪರ ಸಂಘಟನೆ ಬಂದು ನಾವು ಬಹಿರಂಗ ಪ್ರಚಾರ ಮಾಡಿಲ್ಲ. ಇವತ್ತು ಬಹಿರಂಗವಾಗಿ ಮಂಜುನಾಥ್ ಅವ್ರಿಗೆ ಯಾಕೆ ಪ್ರಚಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ವ್ಯಕ್ತಿನ ನಾವು ಉಳಿಸ್ಕೊಳ್ಬೇಕು. ಹಾಗಾಗಿ ರಾಮನಗರ ಜಿಲ್ಲಾ ಜನತೆಯಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಮಂಜುನಾಥ್ ಅವರು ಅತಿ ಹೆಚ್ಚು ಮತಗಳಿಂದ ಜಯಶೀಲನಾಗಿ ಕೇಂದ್ರಕ್ಕೆ ಕಳಿಸ್ಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ.